मल्लिकार्जुन बोलो भारत माता की, सोनिया गांधी की, राहुल गांधी की, मल्लिकार्जुन खड़गे की, प्रियंका गांधी की, सिद्धरामैया की। अब हम दरखास्त करेंगे मल्लिकार्जुन जी से कि वो आएं और अपना स्वागत भाषण दें। मल्लिकार्जुन जी, मल्लिकार्जुन जी। मल्लिकार्जुन जी आइए, लेकर आओ। मल्लिकार्जुन जी आइए और उसके बाद फिर आदरणीय प्रियंका जी अपनी बात कहेंगी। ನಮ್ಮ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ದಾವಣಗೆರೆಯಿಂದ ಆಯೋಜಿಸಿರುವ ಲೋಕಸಭಾ ಚುನಾವಣೆಯ ಬೃಹತ್ ಬಹಿರಂಗ ಸಭೆ ಹಾಗೂ ಪ್ರಜಾಧ್ವನಿ 2 ಕಾರ್ಯಕ್ರಮದ ಆಗಮಿಸಿರುವಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳೇ, ಕಾಂಗ್ರೆಸ್ ಕಾರ್ಯಕರ್ತರೇ, ಮೊಟ್ಟ ಮೊದಲು ತಮಗೆಲ್ಲರೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಿಮ್ಮನ್ನೆಲ್ಲರನ್ನು ನೋಡಲು, ಈ ಮೂಲಕ ಮತಯಾಚನೆ ಮಾಡಲು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಹಾಗೂ ಸ್ಟೇಟ್ ಅವರ ಹಾಗೆಯೇ ಇರುವ ಡೈನಮಿಕ್ ಮಹಿಳೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ದೇಶದಲ್ಲೆಲ್ಲ ಹೊಸ ಸಂಚಲನ ಮೂಡಿಸಿರುವ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ನಿಮ್ಮೆಲ್ಲರ ಉತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ದೇಶದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ರಕ್ಷಿಸೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುತ್ತಾರೆ. ಈ ದೇಶದ ಐಕ್ಯತೆ, ಸಂವಿಧಾನ ರಕ್ಷಣೆಗೋಸ್ಕರ ಭಾರತ ದೇಶದ ಭಾರತ್ ಜೋಡೋ ಯಾತ್ರೆಯನ್ನು ಐತಿಹಾಸಿಕ ಆಂದೋಲನವನ್ನಾಗಿ ಭಾರತ ದೇಶದಲ್ಲಿ ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸ್ವತಂತ್ರ, ಸಮಾನತೆ, ಸಂವಿಧಾನ ಮೂಲಕ ತತ್ವವನ್ನು ರಕ್ಷಣೆ ಮಾಡುತ್ತಿರುವ ರಾಹುಲ್ ಗಾಂಧಿ ಅವರ ಸಹಕಾರ ಮತ್ತು ದ್ವೇಷ ಇಲ್ಲದ ಭಾರತವನ್ನು ರಕ್ಷಣೆ ಮಾಡಲು ಇಂದಿನ ದಿನದಲ್ಲಿ ನೆಲೆಸುತ್ತಾರೆ. ಇಂದಿನ ಚುನಾವಣೆಯ ಅಧರ್ಮ ವರ್ಸಸ್ ಧರ್ಮ ಹಾಗೂ ಅನ್ಯಾಯದ ವಿರುದ್ಧ ನ್ಯಾಯದ ಬಗ್ಗೆ ಹೋರಾಡುವ ಈ ಚುನಾವಣೆಯ ಮೂಲ ಉದ್ದೇಶ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ ಮತ್ತು ನಮ್ಮೆಲ್ಲರನ್ನು ಕಾಪಾಡುವ ಮೂಲಕ ಈ ಉದ್ದೇಶ. ಅವರ ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ನಾಯಕರಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ
ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬರು ನಮ್ಮ ಆತ್ಮೀಯರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ AICCಯ ಕಾರ್ಯದರ್ಶಿಗಳು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು, ಪೂಜ್ಯ ತಂದೆಯವರಾದಂಥ ಶಾಮನೂರು ಶಿವಶಂಕರಪ್ಪನವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಶಾಸಕರು ಆದಂಥ ಹೊನ್ನಾಳಿ ಕ್ಷೇತ್ರದ ಶಾಂತನಗೌಡರು, ಚನ್ನಗಿರಿ ಕ್ಷೇತ್ರದ ಶಿವಗಂಗಾ ಬಸವರಾಜರವರು, ಹರಪನಹಳ್ಳಿಯ ಶಾಸಕರು ಸಹೋದರಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು, ಮಾಯಕೊಂಡದ ಶಾಸಕರು ಬಸವಂತಪ್ಪನವರು, ಜಗಳೂರಿನ ಶಾಸಕರು ದೇವೇಂದ್ರಪ್ಪನವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಪ್ಪನವರು, ಅವರನ್ನೆಲ್ಲರನ್ನೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಮಾರಂಭಕ್ಕೆ ಉಪಸ್ಥಿತಿರುವ ಎಲ್ಲ ಸುತ್ತಮುತ್ತಲಿಂದ ಬಂದಂಥ ಎಲ್ಲ ಶಾಸಕ ಮಿತ್ರರಿಗೆ, ಸಚಿವರಿಗೆ, ಎಚ್ ಆಂಜನೇಯನವರಿಗೆ, ಪರಮೇಶ್ವರ ನಾಯ್ಕರವರಿಗೆ, ಕೊಂಡಯ್ಯನವರಿಗೆ ಹಾಗೂ ಶಾಸಕರಾದಂಥ ರಾಮಪ್ಪನವ್ರಿಗೆ, ಒಡ್ನಾಳ್ ರಾಜಣ್ಣವ್ರಿಗೆ ಮತ್ತು ನಮ್ಮ ಪಕ್ಷದ ರಮೇಶ್ ರವರಿಗೆ, ಈ ರೀತಿ ಎಲ್ಲ ನಮ್ಮ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತನಾಡಲಿದ್ದಾರೆ ಶ್ರೀ DK ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ DK ಶಿವಕುಮಾರ್. ಬೋಲೋ ಭಾರತ್ ಮಾತಾ ಕಿ. ಕೇಳಿಸ್ಬೇಕು, ಬಟನ್ ಅದ ತಕ್ಷಣ ಡೆಲ್ಲಿಗೆ ಹೋಗ್ಬೇಕು. ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಪ್ರಿಯಾಂಕಾ ಗಾಂಧಿ ಕಿ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ನಮ್ಮ ನಾಯಕರಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರೇ, ಸುರ್ಜಿವಾಲಾ ಅವರೇ, ಸಾವನೂರು ಶಿವಶಂಕರಪ್ಪನವರೇ, ಎಲ್ಲ ಮುಖಂಡಗಳೇ, ತಾಯಂದಿರೇ, ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ನನ್ನ ಬಂಧು ಭಗಿನಿಯರೇ, ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ಗೃಹಲಕ್ಷ್ಮಿಯನ್ನ ಉದ್ಘಾಟನೆ ಮಾಡಿ ನನ್ನ ಕೈಲಿ, ಸಿದ್ದರಾಮಯ್ಯನ ಕೈಲಿ ನೀವಿಬ್ರು ಚೆಕ್ಗೆ ಸೈನ್ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡಿ ಸೈನ್ ಹಾಕ್ಸಿ ಇವತ್ತು ಗೃಹಲಕ್ಷ್ಮಿಯನ್ನ, ಗೃಹ ಜ್ಯೋತಿಯನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಇದೇ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾನು ಹೆಚ್ಚಿಗೆ ನಿಮಗೆ ಟೈಮ್ ತೆಗೆದುಕೊಳ್ಳೋದಿಲ್ಲ. ಇವತ್ತು 6 ಜನ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಣು ಕುಟುಂಬದ ಕಣ್ಣು. ಶ್ರೀ ಶಕ್ತಿ ಕೊಟ್ಟವ್ರು ನಾವು, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟವ್ರು ನಾವು, ಸ್ಥಳೀಯ ಸಂಸ್ಥೆಯಲ್ಲಿ ಮೀಸಲಾತಿ ಕೊಟ್ಟವ್ರು ನಾವು, ಗೃಹಲಕ್ಷ್ಮಿ ಕೊಟ್ಟವ್ರು ನಾವು, ಗೃಹ ಜ್ಯೋತಿ ಕೊಟ್ಟವ್ರು ನಾವು, ಅನ್ನಭಾಗ್ಯ ಕೊಟ್ಟವ್ರು ನಾವು, ಯುವ ನಿಧಿ ಕೊಟ್ಟವ್ರು ನಾವು, ಶಕ್ತಿ ಕೊಟ್ಟವ್ರು ನಾವು. ಇಷ್ಟು ಕೊಟ್ಟು ನಿಮ್ಮ ಹತ್ರ ಓಟ್ ಬಂದಿದ್ದೀವಿ. ಬಿಜೆಪಿಯವ್ರು ಏನು ಬರೀ ಪುಟ್ಟಿ ನಂದೇ ಬೆಳಗೋ ಕೂರೆ, ಬರೀ ಖಾಲಿ ಚಂಬು ಚಂಬಿಡ್ಕೊಂಡು ಬಂದವರು ಇವತ್ತು. ಅದಕ್ಕೆ ಇವತ್ತು ನೀವು ವಾಪಸ್ಸು ಅವ್ರಿಗೆ ಚಂಬು ಕೊಟ್ಟು ಕಳಿಸ್ಬೇಕು. ಯಾಕೆ 14 ಜನ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಕೇಳಬೇಕು. ನೀವೇನ್ ಕೊಟ್ಟಿದ್ದೀರಿ ಅಂತ ಕೇಳಬೇಕು. ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾವು ನಿಮ್ಗೆ ನುಡಿದಂತೆ ನಡೆದಿದ್ದೇವೆ. ಬಸವಣ್ಣನ ನಾಡಿನಲ್ಲಿ ಇದ್ದೇವೆ. ಇವತ್ತು ಶಿವಶಂಕರಪ್ಪನವ್ರನ್ನ ಪಾರ್ಲಿಮೆಂಟ್ ಹಿಂದೆ ಕಳಿಸಿದ್ರಿ. ಇವತ್ತು ಅವರ ಸೊಸೆಗೆ ನೀವು ಕಳಿಸ್ಬೇಕು, ಮಲ್ಲಿ ಧರ್ಮಪತ್ನಿಗೆ ಕಳಿಸ್ಬೇಕು, ಕಾಂಗ್ರೆಸ್ ಅಭ್ಯರ್ಥಿಗೆ ಕಳಿಸ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನಾ ಮಾತನ್ನು ಮುಗಿಸ್ತೀನಿ. ಎಲ್ಲ ಕಳಿಸಿರ್ತಾನೆ, ಎಲ್ಲ ಹೋರಾಟ ಮಾಡ್ತಿರ್ತಾನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ನಾಯಕಿಯರಾದ ಪ್ರಿಯಾಂಕಾ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ್ಮೇಲೆ ನಾವಿಬ್ರು ಗದಗ ಹೋಗ್ಬೇಕು. मेरी प्यारी बहनों, प्यारे भाई, आपने बहुत इंतजार किया। मैं गुजरात से आई हूं आज।
वहां सुबह मेरी सभा थी, इसीलिए मुझे देर हो गई। सबसे पहले मैं आपसे क्षमा चाहती हूं कि आपको इतना इंतजार कराया। ನಾನಿವತ್ತು ಗುಜರಾತ್ನಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇನೆ. ಗುಜರಾತ್ನಿಂದ ಕರ್ನಾಟಕಕ್ಕೆ ಬರೋದ್ರಲ್ಲಿ ತಡ ಆಗಿದೆ. ನಾನು ತಮ್ಮಲ್ಲೆಲ್ಲ ಕೂಡ ಮನಸ್ಪೂರ್ವಕವಾಗಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ತಮ್ಮನ್ನ ಜಾಸ್ತಿ ಹೊತ್ತು ಕಾಯಿಸಿದ್ದೇನೆ. हमारे साथी श्री डीके शिव कुमार जी, श्री रणदीप सिंह सुरजेवाला जी, श्री श्यामानूर शिव शंकराय जी, श्री मल्लिकार्जुन जी, श्री एच.बी. मंजप्पा जी, श्री मयारा जयकुमार जी, मंच पर उपस्थित सभी नेतागण, सभी कांग्रेस के पदाधिकारी, मेरे प्यारे भाइयों बहनों, आप सबका सबसे पहले इस सभा में बहुत बहुत स्वागत। ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ದಾವಣಗೆರೆ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ये कर्नाटका प्रदेश है। आपने हमारे देश को बहुत सारे महापुरुष दिए, आपने देश को रास्ता भी दिखाया अपनी सभ्यता के साथ और अपनी परंपराओं के साथ, और मेरे परिवार के साथ आपका एक गहरा रिश्ता रहा है। ಇವತ್ತು ಕರ್ನಾಟಕ ರಾಜ್ಯ ಹಲವಾರು ಮಹಾನುಭಾವರನ್ನ ಹೊಂದಿರತಕ್ಕಂತ ಒಂದು ರಾಜ್ಯ. ಈ ದೇಶಕ್ಕೆನೆ ಮಾರ್ಗದರ್ಶಿಯಾಗಿ ನಿಂತಿರ್ತಕ್ಕಂತ ಒಂದು ರಾಜ್ಯ. ನಮ್ಮ ಗಾಂಧಿ ಕುಟುಂಬದ ಜೊತೆ ನಿಂತಿರ್ತಕ್ಕಂತ ಒಂದು ರಾಜ್ಯ ಈ ಕರ್ನಾಟಕ ರಾಜ್ಯ. मेरी दादी जी इंदिरा गांधी जी जब संकट में थी, जब मुश्किलों में थी, तब आपने उनका साथ दिया। ನಮ್ಮ ಅಜ್ಜಿ ಅವರು ಇಂದಿರಾ ಗಾಂಧೀಜಿ ಅವರು ಯಾವಾಗ ತೊಂದರೆಯಲ್ಲಿದ್ರು, ಸಂಕಷ್ಟನ ಅನುಭವಿಸಿದ್ರು, ಆವಾಗೆಲ್ಲ ಕೂಡ ಕರ್ನಾಟಕ ರಾಜ್ಯದ ಜನರು ನೀವು ಅವ್ರ ಜೊತೆ ನಿಂತಿದ್ದೀರಾ. आपने सुना होगा कि उनकी शहादत से एक दिन पहले जब वो भाषण दे रही थी ऐसी ही एक सभा में, तो उन्होंने ये कहा था कि अगर किसी ने उनकी हत्या की तो उनके खून का एक एक कतरा इस देश को जीवित करेगा। ಇವತ್ತು ಇಂದಿರಾ ಗಾಂಧೀಜಿ ಅವರು ತೀರ್ಕೊಳ್ಳೋಕೆ ಹಿಂದಿನ ದಿನ ಅವರೊಂದು ಮಾತು ಹೇಳಿದ್ರು. ಏನಾದ್ರೂ ಅವ್ರು ತೀರ್ಕೊಂಡ್ರೆ ಅವರ ರಕ್ತದ ಒಂದೊಂದು ಕಣ ಕೂಡ ಈ ದೇಶನ ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ, ಅದ್ರ ಪರವಾಗಿ ನಿಲ್ಲುತ್ತೆ ಅಂತ. और जब जब मैं आपके प्रदेश में आती हूं तो मुझे पूरा यकीन होता है कि उनके खून के एक एक कतरे ने आपको जीवित किया है, आपका विकास कराया है और आपके प्रदेश को खुशहाल बनाया है। ಇವತ್ತು ನಾನು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ನನಗೆ ವಿಶ್ವಾಸ ಇದೆ, ಅವ್ರು ಈ ದೇಶಕ್ಕಾಗಿ ಹರಿಸಿದಂತ ಒಂದೊಂದು ತೊಟ್ಟು ರಕ್ತ ಕೂಡ ಈ ದೇಶದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಪ್ರಗತಿ ಮಾಡಿದೆ ಅಂತ ಒಂದು ವಿಶ್ವಾಸ ನನಗಿದೆ. अभी आपके प्रदेश के चुनाव हुए कुछ महीनों पहले, उस समय मैंने आपके प्रदेश का काफी दौरा किया। ಇವತ್ತು ಇಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ಆದ್ರೆ ಕೆಲವು ದಿನದ ಹಿಂದೆ ಇದೇ ಜಾಗದಲ್ಲಿ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ಬಂದು ಮಾತಾಡ್ತಿದ್ದೇನೆ. उस समय कांग्रेस के सारे नेताओं ने आपसे बार बार यही बात कही कि आप चुनाव को अपने विकास के मुद्दों पे लड़ाइए। ಇವತ್ತು ಆ ವಿಧಾನಸಭೆಯ ಚುನಾವಣೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಚುನಾವಣೆನ ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ತೊಂದರೆಗಳ ಬಗ್ಗೆ, ನಿಮ್ಮ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ मतदान ಮಾಡಿ ಅಂತ. आप सब ने सही निर्णय लिया, कांग्रेस का समर्थन किया और अपने जीवन में आप उसके जरिए बदलाव लाए हैं। ಇವತ್ತು ನೀವು ಸರಿಯಾದಂತ ನಿರ್ಧಾರನ ತಗೊಂಡಿದ್ದೀರಾ, ತಕ್ಕ ನಿರ್ಧಾರನ ತಗೊಂಡಿದ್ದೀರಾ.
ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿದೀರಾ, ತಮ್ಮ ಜೀವನಗಳಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬದಲಾವಣೆನ ನೋಡ್ತಾ ಇದ್ದೀರಾ. आज आप जानते हैं कि कर्नाटका में आपकी सरकार चल रही है. आपको गृहलक्ष्मी योजना के जरिए करोड़ों महिलाओं को मदद मिल रही है. सारी मेरी बहनें आज पूरे कर्नाटक भर में बस की यात्रा मुफ्त में कर रही हैं. गृह ज्योति योजना से आपको 200 यूनिट बिजली मुफ्त में मिलती है. अन्ना भाग्य से 4.5 करोड़ लोगों का फायदा हुआ है और युवा निधि से 1.5 लाख युवाओं को वजीफा मिल चुका है और 10 लाख युवाओं को वजीफा मिलेगा. ಇವತ್ತು ನೀವು ತಗೊಂಡಿರ್ತಕ್ಕಂಥ ಐತಿಹಾಸಿಕವಾದಂತ ನಿರ್ಧಾರದಿಂದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ನೇರವಾಗಿ ಅವರಿಗೆ ಪಾವತಿ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮನೆಗಳಿಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ. ಪ್ರತಿಭಾವಂತ ಯುವಕರಿಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ 3,000 ರೂಪಾಯಿ ಭತ್ಯೆ ಇವತ್ತು ನಿಮಗೆ ಬರ್ತಾ ಇದೆ. अब जो निर्णय आप लेने जा रहे हैं इस चुनाव में वो तय करेगा कि हमारे देश के अगले 5 सालों के लिए हमारे भविष्य में क्या होगा. ಇವತ್ತು ನೀವು ಆಗ್ತಾ ಇರ್ತಕ್ಕಂಥ ಮತದಲ್ಲಿ ನೀವಿವತ್ತು ತೀರ್ಮಾನ ಮಾಡಬೇಕಾಗಿದೆ. ಈ ದೇಶದ ಭವಿಷ್ಯ ಯಾವ ತರ ಇರಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಈ ದೇಶ ಯಾವ ದಿಕ್ಕಲ್ಲಿ ಸಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕಾಗಿದೆ. हमारी देश की आज परिस्थिति ये है कि जो केंद्र की सरकार है वो देश की जनता के लिए नहीं, वो बड़े बड़े खरबपतियों के लिए चल रही है. ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ. ಯಾರೋ ಒಬ್ಬ ಇಬ್ಬರ ಬಂಡವಾಳಿ ಶಾಹಿಗಳಿಗೆ ಮಾತ್ರ ಇವತ್ತು ಈ ಸರ್ಕಾರ ನಡೀತಾ ಇದೆ. इसका नतीजा ये है कि 45 सालों में सबसे ज्यादा बेरोजगारी आज हमारे देश में है. ಇದರ ನೇರವಾದಂತ ಪರಿಣಾಮ ಏನಂತಂದ್ರೆ 45 ವರ್ಷದಲ್ಲಿ ನಾವು ಕಾಣದೇ ಇದ್ದಂತ ನಿರುದ್ಯೋಗ ಇವತ್ತು ಭಾರತ ದೇಶದಲ್ಲಿದೆ. 70 करोड़ नवयुवक बेरोजगार हैं. 30 लाख पद केंद्र सरकार में आज खाली पड़े हैं. ಇವತ್ತು ಭಾರತ ದೇಶದ 70 ಕೋಟಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಹುದ್ದೆಗಳು ಇವತ್ತು ಕೂಡ ತುಂಬಿಸದೆ ಖಾಲಿ ಇದೆ. आप सब मेहनत से अपने बच्चों की परवरिश करते हो, किसी भी तरह से आप मेहनत करते हो, पैसों की बचत करते हो ताकि बच्चों को अच्छा एजुकेशन, अच्छी शिक्षा मिल पाए. ಇವತ್ತು ನೀವೆಲ್ಲ ಕಷ್ಟ ಪಡ್ತೀರಾ, ನೀವೆಲ್ಲ ಶ್ರಮ ಪಡ್ತೀರಾ, ನೀವು ಕಾಸನ್ನ ಕೂಡಿಡ್ತೀರಾ. ಯಾಕಂತಂದ್ರೆ ಕಾಸನ್ನ ಕೂಡಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟವಾದಂತ ವಿದ್ಯಾಭ್ಯಾಸನ ಕೊಡಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತವಾದಂತ ಉದ್ಯೋಗಗಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ आज गरीब से गरीब परिवार सबसे पहले ये चाहता है कि बच्चा शिक्षित बने और बड़ा होकर उसको रोजगार मिले. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಕಡ ಬಡವರು ಕೂಡ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾರೆ. ಯಾಕಂತಂದ್ರೆ ಅವ್ರ ಮಕ್ಕಳು ಬೆಳೆದು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಉದ್ಯೋಗಗಳನ್ನ ಪಡ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ किसान सारी मुश्किलों का सामना करते हुए, महंगाई का सामना करते हुए, संघर्ष करते हुए अपने बच्चों को पढ़ाता लिखाता है. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಅವರು ಕೂಡ ಇವತ್ತು ಕಾಸನ್ನ ಕೂಡಿಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಭವಿಷ್ಯನ ರೂಪಿಸಬೇಕು ಅಂತೇಳಿ ಇವತ್ತು ಕಾಸನ್ನ ಕೂಡಿಡ್ತಾರೆ. लेकिन आज देश में ये स्थिति है कि चाहे आप कितना भी कमाकर अपने बच्चों को पढ़ाएं, तब भी उनके लिए रोजगार सुरक्षित नहीं है. आपको पता नहीं कि भविष्य में उनको रोजगार मिल सकेगा कि नहीं मिल सकेगा. ಇವತ್ತು ಈ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಓದಿಸಿದ ನಂತರ ಕೂಡ
ಅವ್ರಿಗೆ ಸೂಕ್ತವಾದಂತ ಉದ್ಯೋಗ ಸಿಗುತ್ತಾ ಅಂತೇಳಿ ಯಾವುದೇ ರೀತಿಯಾದಂತ ಖಚಿತವಾದಂತ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿಲ್ಲ. क्योंकि केंद्र की सरकार ने रोजगार बनाने की कोई योजनाएं नहीं बनाई हैं। ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೋಸ್ಕರ ಯಾವುದೇ ಒಂದು ಯೋಜನೆನ ಕಾರ್ಯಕ್ರಮನ ರೂಪಿಸಿಕೊಂಡಿಲ್ಲ. जहां जहां से आपको रोजगार मिलता था वो सारे साधन हैं वो तकरीबन खत्म होने जा रहे हैं. ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಅವಕಾಶ ಇತ್ತು, ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಸಾಧ್ಯತೆ ಇತ್ತು, ಇವತ್ತು ಕೇಂದ್ರ ಸರ್ಕಾರ ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಮುಗಿಸಾಕಿದ್ದಾರೆ, ಮುಚ್ಚಾಕಿದ್ದಾರೆ. खेती के हर सामान में जीएसटी है, महंगाई इतनी है कि किसान कमा नहीं पाता है. जब किसान कमा नहीं पाता है तो मजदूर कम रखता है अपनी खेतियों पे. ಇವತ್ತು ಇದೆಲ್ಲದಕ್ಕಿನ ಮೇಲೆ ಪ್ರತಿಯೊಂದು ವಸ್ತು ಮೇಲೆ ಪ್ರತಿಯೊಂದು ಪದಾರ್ಥದ ಮೇಲೂ ಕೂಡ ಇವತ್ತು GSTನ ಹೊರೆ ಹಾಕಿದ್ದಾರೆ. ಇವತ್ತು ಬೆಲೆ ಏರಿಕೆಯಿಂದ ರೈತನು ತನ್ನ ಬೆಳೆಗೆ ಸೂಕ್ತವಾದಂತ ಬೆಲೆ ಪಡ್ಕೊಳಕ್ ಆಗ್ತಾ ಇಲ್ಲ. ದಿನೇ ಸಾಲದ ಒಂದು ನೀರಿನಲ್ಲಿ ಮುಳುಗ್ತಾ ಇದ್ದಾನೆ. तो एक जमाने में खेती से जो कमाई होती थी उससे आप गुजारा कर लेते थे. आज खेती से न रोजगार मिल रहा है न कमाई हो पा रही है. ಮೊದಲು ಒಂದು ಕಾಲದಲ್ಲಿ ನೀವು ರೈತರಾಗಿ ನಿಮಗೆ ಬರ್ತಾ ಇದ್ದಂತ ಆದಾಯದಿಂದ ನೀವು ನಿಮ್ ಜೀವನನ ನಡೆಸಬಹುದಾಗಿತ್ತು. ಆದ್ರೆ ಇವತ್ತು ನೀವು ರೈತರಾದ್ರೆ ನಿಮ್ಗೆ ಕೈಗೆ ಆದಾಯನೂ ಬರ್ತಾ ಇಲ್ಲ, ನೀವು ಕೂಲಿ ಕಾರ್ಮಿಕರಾಗಿ ಕೂಡ ಕೆಲಸ ಮಾಡಕ್ಕಾಗ್ತಾ ಇಲ್ಲ, ರೈತರಾಗಿ ಬದುಕಕ್ಕಾಗ್ತಾ ಇಲ್ಲ. रोजगार छोटे और मध्यम बिजनेस से भी बनते थे और बड़े बड़े जो सरकारी कारोबार थे उनसे बनते थे. ಮೊದಲು ಉದ್ಯೋಗಗಳು ಸಣ್ಣ ಪುಟ್ಟ ಮಾಧ್ಯಮ ಉದ್ಯಮಿಗಳಿಂದ ಸಿಗ್ತಾ ಇತ್ತು. ದೊಡ್ಡ ಸರ್ಕಾರದ ಸಾರ್ವಜನಿಕ ವಲಯವಾದಂತ ಕಾರ್ಖಾನೆಗಳಲ್ಲಿ ಉದ್ಯೋಗ ಸಿಗ್ತಾ ಇತ್ತು. छोटे उद्योगों को नोटबंदी और जीएसटी से मारकर उनकी कमर तोड़कर ये स्थिति बना दी है कि छोटे और मध्यम बिजनेस से भी रोजगार नहीं मिल पा रहे हैं. ಇವತ್ತು ಸಣ್ಣ ಮತ್ತೆ ಮಧ್ಯಮ ವರ್ಗದವರು ಬಡವರಿಗೆ ಇವತ್ತು ಅವೈಜ್ಞಾನಿಕವಾಗಿ GSTನ ಜಾರಿಗೆ ತಂದು ನೋಟ್ ಅಮಾನೀಕರಣನ ಮಾಡಿ ನೀವು ಬಡವರ ಸೊಂಟನ ಬೆನ್ನನ್ನ ಮುರಿಯಂತ ಕೆಲಸ ಮಾಡಿದೀರಾ. ಅವ್ರಿಗೆ ಯಾವುದೇ ಒಂದು ದಾರಿ ದಿಕ್ಕು ತೋಚದೇ ರೀತಿಯಲ್ಲಿ ಇವತ್ತು ಮಧ್ಯಮ ವರ್ಗದವ್ರನ್ನ, ಸಣ್ಣ ಪುಟ್ಟ ಅಂಗಡಿಗಳವ್ರನ್ನ, ಕಿರಾಣಿಯವ್ರನ್ನ ಹಾಳು ಮಾಡಿದೀರಾ. और जितने बड़े PSU थे जिनसे आपको सरकार रोजगार देती थी वो सारे के सारे उनके जो सब्सिडरीज हैं वो बड़े बड़े खरबपतियों को दे दिए गए हैं. ಸರ್ಕಾರದ ದೊಡ್ಡ ಕಾರ್ಖಾನೆಗಳು ಉದ್ಯಮಿಗಳೇನಿತ್ತು ಆ ಎಲ್ಲಾ ಕಾರ್ಖಾನೆಗಳ ಉದ್ಯಮಿಗಳ ಸಣ್ಣ ಪುಟ್ಟ ಶಾಖೆಗಳನ್ನ ನೀವು ತುಂಡಾಗಿ ಮುರಿದು ಉದ್ಯಮಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಅವನ್ನ ಕೊಟ್ಟು ಅವೆಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿದ್ದೀರಾ. तो रोजगार बनाने का काम नहीं किया, महंगाई को इतना बढ़ा दिया कि आज अगर कोई बीमार हो आपके घर में, आपको इलाज कराना हो मुश्किल होती है. अगर आपके प्रदेश में कांग्रेस की गारंटी लागू नहीं होती तो आप इतनी मुश्किलों का सामना करते आज जैसे पूरा देश कर रहा है. ಇವತ್ತು ನೀವು ನೋಡ್ತಾ ಇದ್ದೀರಾ ಏನ್ ಈ ಬೆಲೆ ಏರಿಕೆ ಇದೆ. ಈ ಬೆಲೆ ಏರಿಕೆ ಜೊತೆಗೆ ಇವತ್ತೊಂದು ಮನೆಯಲ್ಲಿ ಯಾರಿಗಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಕೆಟ್ರೆ, ಅವ್ರಿಗೇನಾದ್ರೂ ಚಿಕಿತ್ಸೆ ಪಡಿಬೇಕಂತಂದ್ರೆ ಅವರೊಂದು ಆಸ್ಪತ್ರೆಗೆ ಹೋದ್ರೆ ಸಾಕಷ್ಟು ಹೊರೆ ಅವ್ರ ಮೇಲೆ ಬೀಳ್ತದೆ. ಈ ಎಲ್ಲ ತೊಂದರೆಗಳನ್ನ ಇವತ್ತು ಈ ದೇಶದ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ತಾವೆಲ್ಲ ಆರಾಮಾಗಿ ಬದುಕ್ತಾ ಇದ್ದೀರಾ, ಬದುಕು ಹಸನಾಗಿದೆ. तो अगर गहराई से आपको एक बात समझनी है आज इस चुनाव में, अपनी सरकार के बारे में जो केंद्र में चल रही है, अपने प्रधानमंत्री श्री नरेंद्र मोदी जी के बारे में, तो आपको ये गहराई से समझना पड़ेगा कि उनका ध्यान किस तरफ है. ನೀವಿವತ್ತು ಗಂಭೀರವಾದಂತ ಒಂದು ವಿಷಯನ ನೀವು ಗಮನಿಸಬೇಕಾಗಿದೆ. ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ಅವರ ಗಮನ, ಅವರ ಆಲೋಚನೆ ಯಾವ ಕಡೆಗಿದೆ, ಯಾವ ದಿಕ್ಕಿನಲ್ಲಿದೆ ಅಂತ ಹೇಳಿ ತಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. आपको टीवी पे दिखता है कि मोदी जी बड़े बड़े इवेंट कर रहे हैं, ऐसे बड़े बड़े मंचों पे खड़े हैं, लेकिन आपको ये कभी नहीं दिखता कि मोदी जी किसी गरीब के घर गए हैं,
ನೀವಿವತ್ತು किसी किसान से हालचाल पूछने गए हैं। ನೀವಿವತ್ತು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡ್ತೀರಾ, ನರೇಂದ್ರ ಮೋದಿ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಬಂದು ಭಾಷಣಗಳು ಮಾಡ್ತಾರೆ, ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆದ್ರೆ ಇವತ್ತವರೆಗೂ ಕೂಡ ನೀವು ನರೇಂದ್ರ ಮೋದಿ ಅವ್ರನ್ನ ಒಬ್ಬ ಬಡ ರೈತನ ಜೊತೆ ನೋಡಿಲ್ಲ, ಒಬ್ಬ ನಿರುದ್ಯೋಗಿ ಯುವಕನ ಜೊತೆ ನೋಡಿಲ್ಲ, ಒಬ್ಬ ಹಿಂದುಳಿದವ್ರ ಜೊತೆ ನರೇಂದ್ರ ಮೋದಿ ಅವರು ಕಾಣಿಸಿಲ್ಲ. वो बातें अच्छी अच्छी करते हैं, कहते हैं सबका साथ सबका विकास, कहते हैं कि गरीबों के लिए काम कर रहे हैं, लेकिन सच्चाई ये है कि उनकी सारी नीतियां बड़े बड़े खरबपतियों के फायदे के लिए बनती हैं। ಇವತ್ತು ನರೇಂದ್ರ ಮೋದಿಜಿ ಅವರು ದೊಡ್ಡ ದೊಡ್ಡ ಘೋಷಣೆಗಳನ್ನ ಕೂಗ್ತಾರೆ, ಎಲ್ಲರ ಮುಂದೆ ಹೇಳ್ತಾರೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ, ಎಲ್ಲರ ಜೊತೆ ಎಲ್ಲರನ್ನ ನಾವು ವಿಕಾಸ ಮಾಡ್ತೀವಿ ಅಂತೇಳಿ. ಆದ್ರೆ ಇವತ್ತವರೆಗೂ ಕೂಡ ಸಾರ್ವಜನಿಕರನ್ನ ಯಾರನ್ನೂ ವಿಕಾಸ ಮಾಡಿಲ್ಲ. ನರೇಂದ್ರ ಮೋದಿ ಅವರ ಆಯ್ದ ಕೆಲವೊಬ್ಬ ಸ್ನೇಹಿತರನ್ನ ಅವ್ರು ಮಾತ್ರ ವಿಕಾಸ ಮಾಡಿದ್ದಾರೆ. इसका प्रमाण ये है कि सारा आज देश का कोयला, देश का पावर, बिजली, देश के बंदरगाह, देश के हवाई अड्डे, देश की सड़कें आज सारी की सारी उनके बड़े मित्रों को, खरबपति मित्रों को सौंप दी गई है। ಇವತ್ತಿದ್ರ ನೇರವಾದಂತ ಪರಿಣಾಮ ಏನಂತಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಗಳು, ಬಂದರುಗಳು, ದೇಶದಲ್ಲಿರ್ತಕ್ಕಂಥ ಹೆದ್ದಾರಿಗಳು, ಈ ದೇಶದಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳು, ಈ ದೇಶದಲ್ಲಿರ್ತಕ್ಕಂಥ ವಿದ್ಯುತ್ ಸ್ಥಾವರ ಘಟಕಗಳು, ಇವೆಲ್ಲವನ್ನೂ ಕೂಡ ನರೇಂದ್ರ ಮೋದಿ ಅವರ ಆಯ್ದ ಸ್ನೇಹಿತರಿಗೆ ಇವತ್ತವರು ಮಾರ್ಕೊಟ್ಟಿದ್ದಾರೆ. जब ये पूछते हैं कि 70 सालों में कांग्रेस पार्टी ने क्या किया, तो आप सोचिए कि ये सारा कांग्रेस पार्टी ने ही खड़ा किया था। ಇವತ್ತು ನೀವು ಆಲೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡ್ತಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಅಂತೇಳಿ. 70 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರೇ ಕಾಂಗ್ರೆಸ್ ಪಕ್ಷ ಈ ಎಲ್ಲ ಸಂಸ್ಥೆಗಳನ್ನ ಕಟ್ಟಿತ್ತು. चाहे प्राइवेट सेक्टर हो या पब्लिक सेक्टर हो, इस देश की जनता के समर्थन, उसकी मेहनत के साथ कांग्रेस पार्टी ने ये सेक्टर्स खड़े किए। ಇವತ್ತು ಖಾಸಗಿಯ ವಲಯಗಳಲ್ಲಾಗಿರ್ಬೋದು, ಸರ್ಕಾರಿ ವಲಯಗಳಲ್ಲಾಗಿರ್ಬೋದು, ಈ ಎಲ್ಲ ಅಭಿವೃದ್ಧಿಗಳನ್ನ, ಈ ಎಲ್ಲ ಡೆವಲಪ್ಮೆಂಟ್ ನ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರ ಜೊತೆಗೆ ನಿಂತು ಈ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದೆ. इनसे आपको रोजगार मिलता था, इनमें आपको आरक्षण भी मिलता था। ಇದರಲ್ಲಿ ನಿಮ್ಗೆ ಉದ್ಯೋಗನೂ ಸಿಗ್ತಾ ಇತ್ತು, ಇದರಲ್ಲಿ ನಿಮ್ಗೆ ಮೀಸಲಾತಿ ಕೂಡ ಸಿಗ್ತಾ ಇತ್ತು. आज जब मोदी जी ये जितनी भी सरकारी जो बड़े बड़े कॉरपोरेशन, बड़ी बड़ी कंपनियां हैं, उनको जब अपने मित्रों को देते हैं, तो जब ये प्राइवेट बनता है तो आपके आरक्षण भी घटते हैं। ಇವತ್ತು ನರೇಂದ್ರ ಮೋದಿಜಿ ಅವರು ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ, ಉದ್ಯಮಿಗಳನ್ನ, ಕಾರ್ಖಾನೆಗಳನ್ನ ಅವ್ರ ಸ್ನೇಹಿತರಿಗೆ ಖಾಸಗೀಕರಣ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ಈ ಸಂಸ್ಥೆಗಳಿದ್ದಂತ ಮೀಸಲಾತಿ ರದ್ದಾಗುತ್ತೆ, ಮೀಸಲಾತಿ ಮುಗ್ದೋಗುತ್ತೆ. जब देश की सारी संपत्ति ये लेकर अपने 5-6 बड़े बड़े खरबपति मित्रों को देते हैं, तो ये अपने आप में एक बहुत बड़ा भ्रष्टाचार है। ಇವತ್ತು ಈ ದೇಶದ ಸಂಪತ್ತನ್ನ, ಈ ದೇಶದ ಆಸ್ತಿಯನ್ನ ಇವ್ರು ತೆಗೆದುಕೊಂಡು ಅವರ 5-6 ಸ್ನೇಹಿತರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಉದಾಹರಣೆ. ये सारी संपत्ति, सारा धन आपका है, जो आपकी स्कीमों में, आपके प्रोग्रामों में जाना चाहिए। अगर सरकार की नीयत ठीक होती, तो जैसे कांग्रेस की सरकार ने यहाँ पे गारंटी के द्वारा आपकी संपत्ति वापस आपके हाथों में डाली है, तो केंद्र की सरकार भी ये काम करके दिखाती। ಇವತ್ತು ಈ ಎಲ್ಲ ಆಸ್ತಿಗಳೇನಿದೆ, ಈ ಎಲ್ಲ ಅಂತಸ್ತೇನಿದೆ, ಸಂಪತ್ತೇನಿದೆ, ಇವೆಲ್ಲವೂ ಕೂಡ ನಿಮಗೆ ಸೇರಿದಂಥದ್ದು, ಇವೆಲ್ಲ ಕೂಡ ನಿಮ್ಮ ಪರಿಶ್ರಮದಿಂದ ಆದಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಈ ಸಂಪತ್ತನ್ನ ವಾಪಸ್ಸು ಸಾರ್ವಜನಿಕರಿಗೆ ಕೊಡಂತ ಯಾವೊಂದು ಕಾರ್ಯಕ್ರಮನ ಕೂಡ ರೂಪಿಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ನಿಮ್ಮ ಹಕ್ಕನ್ನ, ನಿಮ್ಮ ಸ್ವತ್ತಂತ ನಿಮಗೆ ವಾಪಸ್ ಕೊಡಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. इनके 10 साल के राज के बाद
अगर हम किसी भी देशवासी से पूछें कि क्या तुम्हारे जीवन में तरक्की आई है, क्या ये नरेंद्र मोदी जी की जो केंद्र सरकार है इसने तुम्हें रोजगार दिलवाया, क्या तुम्हारे जीवन में कम मुश्किलें हैं कि ज्यादा मुश्किलें हैं, तो एक ही जवाब मिलता है कि हमारे जीवन में तरक्की नहीं आई, हमारी मुश्किलें बढ़ी हैं। ಇವತ್ತು ನೀವು ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೀವು ಜನರನ್ನ ಹೋಗಿ ಪ್ರಶ್ನೆ ಮಾಡಿ, ನಿಮ್ಮ ಜೀವನಗಳಲ್ಲಿದ್ದಂತ ಸಂಕಷ್ಟ, ನೀವು ಅನುಭವಿಸ್ತಾ ಇದ್ದಂತ ತೊಂದರೆಗಳು ಇವತ್ತೇನಾದ್ರೂ ಕಡಿಮೆ ಆಗಿದೆಯಾ, ನಿಮ್ಮ ಬದುಕೇನಾದ್ರೂ ಹಸನಾಗಿದೆಯಾ, ನಿಮ್ಮ ತೊಂದರೆಗಳಿಗೆ ಏನಾದ್ರೂ ಪರಿಹಾರ ಸಿಕ್ಕಿದೆಯಾ ಅಂತೇಳಿ ನೀವು ಸಾರ್ವಜನಿಕರನ್ನ ಹೋಗ್ಬಿಟ್ಟು ಪ್ರಶ್ನೆ ಮಾಡಿದ್ರೆ ಇವತ್ತೆಲ್ಲರೂ ಕೊಡಂತ ಉತ್ತರ ಒಂದೇನೆ, ಯಾರ ಬದುಕು ಕೂಡ ಹಿಂದಕ್ಕಿನ ಚೆನ್ನಾಗಾಗಿಲ್ಲ, ಎಲ್ಲರೂ ಕೂಡ ಇನ್ನೂ ಜಾಸ್ತಿ ಸಂಕಷ್ಟಕ್ಕೆ ಇವತ್ತು ಸಿಲುಕಿ ಹೋಗಿದ್ದಾರೆ। तो इस देश का गरीब, इस देश का किसान, इस देश का मजदूर और गरीबी में ढकेला जा रहा है, और इस देश के जो बड़े बड़े खरबपति हैं वो और भी अमीर होते चले जा रहे हैं। ಇವತ್ತು ಈ ದೇಶದಲ್ಲಿರ್ತಕ್ಕಂಥ ರೈತರು, ಕಾರ್ಮಿಕರು, ಬಡವರು ಬಡತನದಿಂದ ಇನ್ನ ಅತ್ಯಂತ ಬಡವರು ಆಗ್ತಾ ಇದ್ದಾರೆ, ಅವ್ರಿಗೆ ಸಂಪಾದನೆ ಆಗ್ತಾ ಇಲ್ಲ। ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರನ್ನ ನೀವು ನೋಡಿದ್ರೆ ಶ್ರೀಮಂತರ ಹಣ ದುಪ್ಪಟ್ಟು, 3 ಪಟ್ಟು, 4 ಪಟ್ಟಾಗಿ ಅವ್ರು ಇನ್ನೂ ಸಾಹುಕಾರರಾಗ್ತಾ ಇದ್ದಾರೆ। इसके साथ साथ 10 सालों में एक और चीज भी हुई है। ಇದ್ರ ಜೊತೆಗೆ 10 ವರ್ಷದಲ್ಲಿ ಇನ್ನೊಂದು ಕೆಲಸ ಕೂಡ ಆಗಿದೆ। भाजपा पार्टी दुनिया की सबसे अमीर पार्टी बन गई है। ಭಾರತೀಯ ಜನತಾ ಪಾರ್ಟಿ ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ। देश की नहीं, पूरी दुनिया की सबसे अमीर पार्टी है। ಈ ದೇಶ ಅಲ್ಲ, ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿ ಬಿಜೆಪಿ ಪಾರ್ಟಿ। एक रिपोर्ट आई कि इन्होंने इन सालों में 60,000 करोड़ रुपए अपनी पार्टी पे ही खर्चे हैं। ಇವತ್ತು ಒಂದು ವರದಿ ಬಂದಿದೆ, ಈ ಕಳೆದ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ 7,000 ಕೋಟಿ ರೂಪಾಯಿಗಳನ್ನ ತನ್ನ ಪಕ್ಷಕ್ಕೆ ಪಡ್ಕೊಂಡಿದೆ ಅಂತ ಹೇಳಿ। इसके साथ साथ 16 लाख करोड़ रुपए इन्होंने बड़े बड़े खरबपतियों के माफ किए, कर्ज माफ किए। ಇದ್ರ ಜೊತೆಗೆ ಇವರು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಬಂಡವಾಳ ಶಾಹಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಅವ್ರ ಸ್ನೇಹಿತರಿಗೆ ಸಾಲ ಮನ್ನಾ ಮಾಡಿದ್ದಾರೆ। तो एक तरफ इन्होंने इतना पैसा इकट्ठा कर लिया है कि इनकी पार्टी दुनिया की सबसे अमीर पार्टी बन गई, इन्होंने बड़े बड़े खरबपतियों के कर्ज माफ कर लिए हैं। दूसरी तरफ मेरी बहनें, आप दुकान जाती हैं, पैसे लेके जाती हैं कुछ खरीदने के लिए, आधे टाइम आप खाली हाथ वापस आ जाती हैं। दूसरी तरफ मेरे किसान भाई सुबह से शाम तक इस कड़ी धूप में मेहनत करते हैं, इस धरती को सींचते हैं अपने पसीने से, और फिर भी अपने बच्चों को खिला नहीं पाते। ಇವತ್ತು दूसरी तरफ किसान 10-10 हजार रुपए के लिए आत्महत्या करता है और सरकार उसका 1 रुपया माफ नहीं करती। ಇವತ್ತು ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ತನ್ನ ಪಕ್ಷಕ್ಕೆ ಕಾಸುಗಳನ್ನ ಸಂಗ್ರಹಣೆ ಮಾಡಿಕೊಂಡು ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿ ಆಗಿದೆ। ಸಾಹುಕಾರರ ಸಾಲಗಳನ್ನ 16 ಲಕ್ಷ ಕೋಟಿ ಇವತ್ತು ಅವ್ರು ಮನ್ನಾ ಮಾಡಿದ್ದಾರೆ। ಇದೊಂದು ಕಡೆ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರು ತಾವು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಕೊಂಡ್ಕೊಂಡು ಬರ್ಬೇಕಂತ ಅಂಗಡಿಗೆ ಹೋದ್ರೆ ಬೆಲೆ ಏರಿಕೆಯಿಂದ ನೀವು ಆ ಬೆಲೆಗಳನ್ನ ನೋಡಿ ಮನೆಗೆ ಬಂದ್ಬಿಡ್ತೀರಾ। ರೈತರಿವತ್ತು ಬೆಳೆ ಬೆಳಿಬೇಕಂತಂದ್ರೆ, ಹೊಲ ಮಾಡ್ಬೇಕಂದ್ರೆ, ತೋಟ ಮಾಡ್ಬೇಕಂದ್ರೆ ಅವ್ರು ಬಳಸ್ತಾ ಇದ್ದಂತ ಪದಾರ್ಥಗಳ ಬೆಲೆ ಎಲ್ಲ ಕೂಡ 2 ಪಟ್ಟು ಜಾಸ್ತಿ ಆಗೋಗಿವೆ। ರೈತನು ಸಂಕಷ್ಟಕ್ಕೆ ಸಿಲುಕಿದಾನೆ। ಅದೆಲ್ಲದಕ್ಕೂ ಜೊತೆಯಲ್ಲಿ ಇವತ್ತು ಕೋಟ್ಯಾಧಿಪತಿಗಳ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಆಗುತ್ತೆ। ಒಬ್ಬ ರೈತ 2 ಲಕ್ಷ, 3 ಲಕ್ಷ, 4 ಲಕ್ಷ ಸಾಲ ಮಾಡಿದ್ರೆ ಇವತ್ತು ರೈತನ ಸಾಲ ಮನ್ನಾ ಆಗೋದಿಲ್ಲ, ಅವನ ಆತ್ಮಹತ್ಯೆ ಮಾಡ್ಕೋಬೇಕಾದಂತ ಒಂದು ದುಸ್ಥಿತಿಗೆ ನಾವಿವತ್ತು ಬಂದೋಗಿದ್ದೀವಿ। जब कांग्रेस पार्टी कहती है कि हम आपको कुछ गारंटी देंगे जिससे आपकी संपत्ति वापस आपके हाथों में आएगी, तो नरेंद्र मोदी जी कहते हैं कि इनके पास ये सब करने का पैसा ही नहीं है, कि हमारी अर्थव्यवस्था ठप हो जाएगी। तो मैं उनसे पूछना चाहती हूं कि ये सारे पैसे
इनकी पार्टी को इतना धनवान बनाने के लिए कहां से आए, किसके पैसे हैं अगर देश के पैसे नहीं हैं? और 16 लाख करोड़ रुपए जो इन्होंने अपने बड़े खरबपति मित्रों को माफ किए, वो पैसे कहां से आए? क्या उन पैसों ने उनको देकर या उनको अपनी पार्टी में भरकर उन्होंने अर्थव्यवस्था का नुकसान नहीं किया? ಇವತ್ತು ನಾನು ನರೇಂದ್ರ ಮೋದಿ ಅವ್ರಿಗೊಂದು ಪ್ರಶ್ನೆ ಮಾಡ್ತೀನಿ. ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ ನಾವು ರೈತರ ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅಂತಂದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ ಅದಕ್ಕೆ ಕಾಸೆಲ್ಲಿಂದ ಬರುತ್ತೆ, ಆ ಕಾಸನ್ನ ನಾವು ಹೇಗೆ ತರಬೇಕಾಗಿದೆ, ಈ ದೇಶ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರೇ, ಇವತ್ತು ನಿಮ್ ಪಕ್ಷಕ್ಕೆ ಇಷ್ಟೆಲ್ಲ ಕೋಟಿ ರೂಪಾಯಿಗಳ ಸಂಗ್ರಹಣೆ ಆಗ್ಬೇಕಂದ್ರೆ, ಇವತ್ತು ನೀವು ಬಂಡವಾಳ ಶಾಹಿಗಳಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಬೇಕಂದ್ರೆ, ಇವತ್ತು ನೀವಿರ್ತಕ್ಕಂಥ ಕಾಸುಗಳನ್ನ ಬಂಡವಾಳದವರಿಗೆ ಕೊಡ್ಬೇಕಂದ್ರೆ ಈ ಕಾಸು, ಈ ಸಂಪತ್ತು, ಈ ಐಶ್ವರ್ಯ ಎಲ್ಲಿಂದ ಬಂತು ನರೇಂದ್ರ ಮೋದಿ ಅವರೇ? ಈ ಎಲ್ಲಾ ಕಾಸುಗಳನ್ನ ಬಂದಿದ್ದು ಸಾರ್ವಜನಿಕರಿಂದ. ಈ ಕಾಸನ್ನ ನೀವು ಗುಡ್ಡೆ ಹಾಕಿ ಸಾಹುಕಾರಕ್ಕೆ ಕೊಡ್ತೀರಾ, ನಾವು ಈ ಕಾಸನ್ನ ಬಡವ್ರಿಗೆ ಕೊಡ್ಬೇಕು ಅಂತಿದ್ದೀವಿ. आपने देखा होगा कि एक स्कीम निकाली इन्होंने, इलेक्टोरल बॉन्ड स्कीम, जिसके जरिए इन्होंने सबसे चंदा ली. ಇವತ್ತು ನರೇಂದ್ರ ಮೋದಿ ಅವರು ಎಲೆಕ್ಟರಲ್ ಬಾಂಡ್ಸ್ ಅಂತೇಳಿ ಒಂದು ಹೊಸ ಯೋಜನೆನ ಕಂಡುಹಿಡಿದಿದ್ದಾರೆ. ಆ ಯೋಜನೆಯ ಮುಖಾಂತರವಾಗಿ ಬಂಡವಾಳ ಶಾಹಿಗಳ ಹತ್ರದಿಂದ ಅವರು ದೇಣಿಗೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. इन्होंने उन लोगों से चंदा ली जिन्होंने गुजरात में वो पुल बनाया जो गिर गया था और जिसमें सैकड़ों लोगों की मौत हुई. ಇವತ್ತು ಅವರು ಈ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಯಾರ ಹತ್ರದಿಂದ ದೇಣಿಗೆ ತಗೊಂಡಿದ್ದಾರೆ ಅಂತಂದ್ರೆ, ಗುಜರಾತ್ ನಲ್ಲಿ ಇದ್ದಂತ ಒಂದು ಬ್ರಿಡ್ಜ್, ಯಾವ ಬ್ರಿಡ್ಜ್ ಬಿದ್ದೋಯ್ತೋ ಆ ಬಿದ್ದೋದ ಬ್ರಿಡ್ಜಿನ ಕಾಂಟ್ರಾಕ್ಟರ್ ಕಡೆಯಿಂದ ಇವ್ರು ದೇಣಿಗೆನ ಪಡ್ಕೊಂಡಿದ್ದಾರೆ. इन्होंने चंदा उनसे ली जिन्होंने कोविड की वैक्सीन, चंदा उनसे लिया जिन्होंने कोविड की वैक्सीन बनाई. आप सबको वैक्सीन लगी थी? ಇವರು ಯಾರ ಹತ್ರದಿಂದ ಚಂದ ತಗೊಂಡಿದ್ದಾರೆ ಅಂತಂದ್ರೆ, ಕೋವಿಡ್ ಸಂದರ್ಭದಲ್ಲಿ ಲಸಿಕೆನ ತಯಾರು ಮಾಡಿದವ್ರ ಹತ್ರದಿಂದ ಇವ್ರು ಚಂದ ತಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕೋವಿಡ್ ಲಸಿಕೆ ಹಾಕಿದಾರೆ ತಾನೆ? हाथ उठा के दिखाओ किस किस को लगी वैक्सीन. ಕೈ ಎತ್ತಿ ತೋರಿಸಿ. सबको वैक्सीन लगी? आपको याद है उस वैक्सीन की सर्टिफिकेट पे किसका फोटो था? ನಿಮಗೆ ನೆನಪಿದೆಯಾ ಆ ಲಸಿಕೆಯ ಸರ್ಟಿಫಿಕೇಟ್ ಮೇಲೆ ಯಾರ ಚಿತ್ರ ಇತ್ತು ಅಂತ ನಿಮಗೆ ನೆನಪಿದೆಯಾ? किसका फोटो था? ಯಾರ ಚಿತ್ರ ಇತ್ತು? ಯಾರ್ದು? मोदी जी का फोटो था कि नहीं? ಮೋದಿಜಿ ಅವರ ಚಿತ್ರ ಇತ್ತೋ ಇಲ್ವೋ? आज कुछ ही दिनों पहले एक रिपोर्ट आई जिसमें लिखा है कि उस वैक्सीन को लेने से कई लोगों को अचानक हार्ट अटैक आ सकता है. ಇವತ್ತು ಕೆಲವೇ ದಿನಗಳ ಹಿಂದೆ ಒಂದು ವರದಿ ಬಂದಿದೆ. ಆ ವ್ಯಾಕ್ಸಿನ್ ನ ತಗೊಂಡಂತ ಕೆಲವರಿಗೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಂತ ಸಾಧ್ಯತೆ ಇದೆ ಅಂತ ಹೇಳಿ. अच्छे खासे सेहतमंद नौजवान लोग जिनको हार्ट अटैक ऐसे हो रहा है, बीमार नहीं है, वो वैक्सीन की वजह से हुआ. ಇವತ್ತು ಗಟ್ಟಿ ಮುಟ್ಟಿಯಾದಂತ ಯುವಕರು, ಚೆನ್ನಾಗಿರಂತವ್ರು ತಕ್ಷಣವಾಗಿ ಕುಸಿದು ಬಿದ್ದು ಸಾಯ್ತಾವ್ರೆ. ಅವ್ರಿಗೆ ಯಾವುದೇ ಒಂದು ರೋಗ ಇರಲಿಲ್ಲ, ಅವ್ರಿಗೆ ಯಾವುದೇ ಒಂದು ತೊಂದರೆ ಕಾಯಿಲೆ ಇರಲಿಲ್ಲ. ಅವ್ರು ಕೇವಲ ಈ ವ್ಯಾಕ್ಸಿನ್ ಮಾತ್ರ ತಗೊಂಡಿದ್ರು. और सारी वैक्सीन सिर्फ एक कंपनी ने बनाई जिसने मोदी जी को 52 करोड़ का चंदा दिया. ಇವತ್ತು ಈ ಎಲ್ಲ ವ್ಯಾಕ್ಸಿನ್ಗಳನ್ನು ಕೂಡ ಒಂದೇ ಒಂದು ಕಂಪನಿಗೆ ಕೊಟ್ಟಿದೆ. ಆ ಕಂಪನಿ ಇವತ್ತು ನರೇಂದ್ರ ಮೋದಿ ಅವರಿಗೆ 51 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದೆ. सच्चाई ये है बहनों और भाइयों कि चाहे वैक्सीन हो, चाहे इन्होंने किसी पे चंदा और किसी पे छापा मारकर चंदा लिया या किसी पे केस डाला, चंदा लिया, केस वापस ले लिया या ठंडे बस्ते में डाल दिया, और ऐसे बहुत सारे मिसाल हैं. सच्चाई ये है कि ये सरकार भ्रष्ट है. ಬಂಧುಗಳೇ, ಇವತ್ತು ಕೋವಿಡ್ ವ್ಯಾಕ್ಸಿನ್ ಇಂದ ಪಡ್ಕೊಂಡಿರ್ತಕ್ಕಂಥ ದೇಣಿಗೆ ಆಗಿರ್ಬೋದು, ರಾಜಕಾರಣಿಗಳ ಮನೆಗಳನ್ನ ರೇಡ್ ಮಾಡಿರೋದಾಗಿರ್ಬೋದು, ಕೇಸ್ಗಳನ್ನ ಹಾಕಿರೋದಾಗಿರ್ಬೋದು, ಜನರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಮುಖಾಂತರವಾಗಿ ಅವ್ರ ಹತ್ರ ಕಾಸನ್ನ ಪಡ್ಕೊಂಡಂತದ್ದಾಗಿರ್ಬೋದು,
ಇವೆಲ್ಲವನ್ನೂ ಕೂಡ ನಾವು ನೋಡಿದ್ರೆ, ಒಟ್ಟಾರೆ ನೋಡಿದ್ರೆ ಇದು ಎದ್ದಿ ನಮಗೆ ಕಾಣಿಸುತ್ತೆ, ಇದರಲ್ಲಿ ಭ್ರಷ್ಟಾಚಾರ ಎದ್ದಿ ಕಾಣುತ್ತೆ. और क्योंकि इनकी पूरी साठगांठ बड़े बड़े खरबपतियों के साथ है, इसीलिए जो मीडिया है जो सारी बड़े बड़े खरबपतियों की है वो भी आपको सच्चाई नहीं दिखाती. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಎಲ್ಲಾ ಸ್ನೇಹಿತರು ಕೂಡ ಕೋಟ್ಯಾಧಿಪತಿಗಳಾಗಿರ್ತಕ್ಕಂಥ ಆಗಿರೋದ್ರಿಂದ ಈ ಕೋಟ್ಯಾಧಿಪತಿಗಳು ಮಾಧ್ಯಮದವ್ರನ್ನ ಕೊಂಡ್ಕೊಂಡು ಅವರ ಬಾಯಿಗಳಿಗೆ ಬೀಗ ಹಾಕ್ಸಿ ಮಾಧ್ಯಮದವರು ಮೌನವಾಗಿರಂತ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. जो जो आवाज उठाता है उसको दबाने की कोशिश होती है. विपक्ष के जितने भी नेता हैं उनको दबाने की कोशिश की है, उनको धमकाने की कोशिश की है. आज इतिहास में पहली बार ऐसा हुआ होगा हमारे देश में कि दो मुख्यमंत्री जेल में पड़े हैं चुनाव के समय. ಇವತ್ತು ಯಾರ್ಯಾರು ಸರ್ಕಾರ ವಿರುದ್ಧವಾಗಿ ಧ್ವನಿನ ಏರಿಸ್ತಾರೋ ಅವರೆಲ್ಲರನ್ನೂ ಕೂಡ ತುಳಿಯಂತ ಕೆಲಸ ಆಗುತ್ತೆ, ಅವರೆಲ್ಲರಿಗೂ ಕೂಡ ಕಷ್ಟ ತೊಂದರೆ ಕೊಡಂತ ಕೆಲಸ ಆಗುತ್ತೆ, ಅವರೆಲ್ಲರ ಮೇಲೂ ಕೂಡ ಕೇಸ್ಗಳನ್ನ ರೇಡ್ಗಳನ್ನ ಮಾಡಿಸಂತದ್ದಾಗುತ್ತೆ. ಬಂಧುಗಳೇ, ಈ ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರಾಜ್ಯದ 2 ಮುಖ್ಯಮಂತ್ರಿಗಳನ್ನ ಇವತ್ತು ಜೈಲೊಳಗೆ ಹಾಕಂತ ಕೆಲಸನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. खुद चंदा ले लेकर दुनिया की सबसे अमीर पार्टी बन गए और कांग्रेस पार्टी के खाते बंद कर दिए ताकि चुनाव में हम कोई खर्चा ना कर पाए. ದೇಣಿಗೆಗಳನ್ನ ನೀವು ಸ್ವೀಕಾರ ಮಾಡಿ ಮಾಡಿ ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿಯಾಗಿ ನೀವು ಬಿಜೆಪಿ ಪಾರ್ಟಿ ಆಗೋದ್ರಿ. ಅಷ್ಟಲ್ಲದೆ ಇವತ್ತು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳಿಗೆ ನೀವು ಬೀಗ ಹಾಕ್ಸಿ ಅವನ್ನ ಇವತ್ತು ಲಾಕ್ ಮಾಡಿ ಫ್ರೀಸ್ ಮಾಡಿಕ್ಕಿದ್ದೀರಾ. तो आपकी इतनी सारी समस्याएं हैं, महंगाई है, बेरोजगारी है. अगर आपके पास कांग्रेस की गारंटी न होती तो और भी मुश्किलें होती जैसे पूरे देश भर में है. देश की सरकार भ्रष्ट है, बड़े बड़े खरबपतियों के साथ पूरी साठगांठ है. और आपके प्रधानमंत्री जब भी आपके सामने आते हैं तो आपकी बात नहीं करते, आपके विकास की बात नहीं करते. किस तरह से किसानों को आगे बढ़ाएंगे, कैसे महिलाओं को आत्मनिर्भर बनाएंगे, किस तरह से नौजवानों को रोजगार देंगे, ये सब बातें कभी नहीं करते. ಇವತ್ತು ನೀವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಬೆಲೆ ಏರಿಕೆಯ ಸಮಸ್ಯೆನ ನೀವಿವತ್ತು ಎದುರಿಸ್ತಾ ಇದ್ದೀರಾ. ಆದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳು ನಿಮ್ ಮುಂದೆ ಬಂದು ಮಾತಾಡಿದಾಗ ಅವರು ನಿರುದ್ಯೋಗದ ಬಗ್ಗೆ ಅವ್ರು ಮಾತಾಡೋದಿಲ್ಲ, ಅವ್ರ ಬೆಲೆ ಏರಿಕೆ ಬಗ್ಗೆ ಅವರು ಮಾತಾಡೋದಿಲ್ಲ, ಅವ್ರು ನಿಮ್ಗೆ ಯಾವುದೇ ರೀತಿಯಾದಂತ ಪರಿಹಾರಗಳನ್ನ ಕಂಡುಕೊಡಂತ ಒಂದು ಕಾರ್ಯಕ್ರಮನ ರೂಪಿಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕ ರಾಜ್ಯದ ಪ್ರಜೆಗಳು ನೀವು ಸಂತೃಪ್ತರಾಗಿದ್ದೀರಾ. ಆದ್ರೆ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬದಲಾಗಬೇಕಾಗಿದೆ, ಯೋಜನೆಗಳನ್ನ ನಾವು ರೂಪಿಸ್ಕೋಬೇಕಾಗಿದೆ. आप प्रधानमंत्री चुनते हैं, एक ऐतिहासिक परंपरा है हमारे देश में. कितने महापुरुष प्रधानमंत्री रहे, पंडित जवाहरलाल नेहरू जैसे, शास्त्री जी जैसे बड़े बड़े नेता रहे. 2 प्रधानमंत्री शहीद हुए. आप प्रधानमंत्री जब चुनते हैं तो आपका पूरा आदर उनके प्रति होता है और आपकी ये आशा होती है कि जिस पद पे वो आसीन है उस पद की गरिमा वो रखेंगे. ಇವತ್ತು ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳನ್ನ ಆಯ್ಕೆ ಮಾಡಂತ ಒಂದು ಒಳ್ಳೆ ಸಂಸ್ಕೃತಿ ಇತಿಹಾಸ ಇದೆ. ಈ ದೇಶದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ರೀತಿಯಾದಂತ ಉತ್ತಮವಾದಂತ ಪ್ರಧಾನ ಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಳ್ಳಂತ ಒಂದು ಇತಿಹಾಸ ಇದೆ. ಸಾರ್ವಜನಿಕರಿಗೆ ಕೆಲಸ ಮಾಡಂತ ಒಂದು ಬದ್ಧತೆ ಇದ್ದಂತ ನಾಯಕರನ್ನ ನಾವು ಆಯ್ಕೆ ಮಾಡ್ತೀವಿ. ಪ್ರಜೆಗಳ ಕಷ್ಟ ಸುಖ ದುಃಖ ನೋವುಗಳನ್ನ ಅರ್ಥಕೊಂಡು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಡಂತ ನಾಯಕರು ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ನಾವು ಆಶಯಗಳನ್ನ ಇಟ್ಕೊಂಡಿರ್ತೀವಿ. लेकिन आज हमारे प्रधानमंत्री मंच पर आते हैं, उनके साथ एक ऐसे नेता आते हैं जिन्होंने सैकड़ों महिलाओं का बलात्कार किया और प्रधानमंत्री उनके नाम पर वोट मांगते हैं. ಇವತ್ತು ಎಂತ ದುಷ್ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇವತ್ತು 100 ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಲಾತ್ಕಾರ ಮಾಡದಂತ ಒಬ್ಬ ಅಭ್ಯರ್ಥಿ ಜೊತೆಗೆ ಪ್ರಧಾನಮಂತ್ರಿ ವೇದಿಕೆ ಮೇಲೆ ಬಂದು ನಿಂತು ಆ ಅಭ್ಯರ್ಥಿನ ಕೈ ಎತ್ತಿ ಅವನ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. और जब सारी बातें बाहर आती हैं तो ये आदमी
भाग जाता है, निकल जाता है देश से, और प्रधानमंत्री जी और गृह मंत्री जी उनको पता ही नहीं चलता। वो आपके सामने आकर क्या कहते हैं, कुछ कहते हैं जैसे उनको पता ही नहीं है। ಇವತ್ತು ಎಲ್ಲ ವಿಷಯಗಳು ಹೊರಗೆ ಬಂದಾಗ, ಎಲ್ಲ ವಿಷಯಗಳು ಬಯಲಾದಾಗ ಈ ದೇಶದ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಈ ವಿಷಯದ ಬಗ್ಗೆ ಯಾವೊಂದು ಮಾಹಿತಿ ಇಲ್ಲದೆ ಇದ್ದಂಗೆ ನಾಟಕ ಮಾಡ್ತಾರೆ. ಏನು ಕೂಡ ಗಮನಕ್ಕೆ ಬರ್ದೇ ಇದ್ದಂಗೆ ಈ ವ್ಯಕ್ತಿ ದೇಶ ಬಿಟ್ಟು ಹೊರಗೋದ್ರೂ ಕೂಡ ಅವನ ಬಗ್ಗೆ ಯಾವೊಂದು ತಿಳುವಳಿಕೆ ಇಲ್ಲ ಅಂತೇಳಿ ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮತ್ತೆ ಗೃಹ ಸಚಿವರು. इनको सब कुछ पता होता है, सारी जानकारी होती है, कौन सा नेता कहाँ है, कहाँ जा रहा है, और ये नेता भाग के निकल गया, इनको पता नहीं चला। ಇವ್ರಿಗೆ ಎಲ್ಲಾ ರಾಜಕಾರಣಿಗಳ ಬಗ್ಗೆ ಮಾಹಿತಿ ಇರ್ತದೆ, ಯಾವ ರಾಜಕಾರಣಿಗಳು ಎಲ್ಲಿರ್ತಾರೆ, ಏನ್ ಮಾಡ್ತಾ ಇರ್ತಾರೆ ಅಂತೇಳಿ ಇವ್ರಿಗೆಲ್ಲ ಮಾಹಿತಿ ಇರುತ್ತೆ. ಆದ್ರೆ ಇವತ್ತು ದೇಶ ಬಿಟ್ಟು ಹೊರಗಡೆಗೆ ಪರಾರಿಯಾದಂತ ಸಂದರ್ಭದಲ್ಲಿ ಇವ್ರಿಗೆ ಮಾಹಿತಿ ಇಲ್ಲ ಅಂತೇಳಿ ನಾಟಕ ಮಾಡ್ತಾರೆ. इन्होंने अपनी पद की गरिमा इतनी इस स्तर पे ले आए हैं ये कि आज चुनाव के समय आपसे बहकी बहकी बातें करते हैं। ಇವತ್ತು ಇವರು ಯಾವ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಚುನಾವಣೆಯ ಸಂದರ್ಭ ಬಂದಿದೆ, ಚುನಾವಣೆ ನಡೀತಾ ಇದೆ ಅಂತೇಳಿ ತಮ್ಮ ಹತ್ರ ಎಲ್ಲರೂ ಕೂಡ ಹುಚ್ಚುಚ್ಚಾದಂತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. एक तरफ कहते हैं कि महिलाओं को आत्मनिर्भर बनाना है, दूसरी तरफ जहां जहां महिलाओं के साथ अत्याचार हुआ है वो किसके पक्ष में खड़े हुए हैं और किसकी रक्षा की है उन्होंने? महिलाओं की नहीं, जिन्होंने अत्याचार किया है उनके पक्ष में खड़े रहे। ಒಂದ್ ಕಡೆ ಇವ್ರು ಹೇಳ್ತಾರೆ ಹೆಣ್ಮಕ್ಕಳನ್ನ ಉಳಿಸ್ಬೇಕು, ಹೆಣ್ಮಕ್ಕಳನ್ನ ಬೆಳೆಸ್ಬೇಕು ಅಂತೇಳಿ, ಮತ್ತೊಂದ್ ಕಡೆ ಯಾವ್ಯಾವಾಗ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ, ಹಲ್ಲೆ ಆಗ್ತದೆ, ಅತಿಕ್ರಮಣ ಆಗ್ತದೆ, ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಇವರು ಹೆಣ್ಮಕ್ಕಳ ಪರವಾಗಲ್ಲ, ಯಾರ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಅತಿಕ್ರಮಣ ಮಾಡ್ತಾರೆ ಅವ್ರ ಪರವಾಗಿ ನಿಲ್ಲಂತ ಉದಾಹರಣೆಗಳು ನಾವು ನೋಡಿದೀವಿ. किस मुंह से कह सकते हैं कि ये महिलाओं की सुरक्षा कराएंगे? ಇವ್ರು ಯಾವ ರೀತಿಯಲ್ಲಿ ಹೇಳ್ತಾರೆ ನಾವು ಹೆಣ್ಮಕ್ಕಳನ್ನ ಕಾಪಾಡ್ತೀವಿ ಅಂತೇಳಿ, ಯಾವ ನಾಲ್ಗೆಯಿಂದ ಇವ್ರು ಹೇಳ್ತಾರೆ? चुनाव के मंच पे आकर पाकिस्तान की बात करते हैं जब चुनाव भारत में है। ಚುನಾವಣೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದು ಪಾಕಿಸ್ತಾನದ ಬಗ್ಗೆ ವಿಷಯಗಳು ಮಾತಾಡ್ತಾರೆ. ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ, ಭಾರತದ ಸಮಸ್ಯೆಗಳ ಬಗ್ಗೆ. 2 दिन पहले गुजरात गए और सबको बताने लग गए कि कांग्रेस पार्टी एक्सरे मशीन लेके आपके घरों में आएगी, आपका सोना चुराएगी। 2-3 ದಿನದಿಂದ ಗುಜರಾತ್ನಲ್ಲಿ ಹೋಗಿ ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಎಕ್ಸ್ರೇ ಮಿಷಿನ್ ನ ತರುತ್ತೆ, ಎಕ್ಸ್ರೇ ಮಿಷಿನ್ ಹಾಕಿ ನಿಮ್ ಮನೆಯಲ್ಲಿರ್ತಕ್ಕಂಥ ಚಿನ್ನ ಆಭರಣಗಳನ್ನ ಕಿತ್ಕೊಂಡು ಹೋಗುತ್ತೆ ಅಂತೇಳಿ. वो तो इतनी स्तरहीन बातें करने लग गए कि कहने लग गए कि अगर आपके पास 2 भैंस हैं तो कांग्रेस पार्टी 1 भैंस चुरा देगी। ಅವರು ಯಾವ ರೀತಿಯಾದಂತ ಕೆಳಮಟ್ಟದ ರಾಜಕಾರಣಕ್ಕೆ ಇಳಿದೋಗಿದ್ದಾರೆ ಅಂತಂದ್ರೆ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಿಮ್ ಮನೆಯಲ್ಲಿ ಏನಾದ್ರೂ ನೀವು 2 ರಾಸುಗಳನ್ನ ಸಾಕಿದ್ರೆ 1 ಹಸುನ ಕಾಂಗ್ರೆಸ್ ಪಕ್ಷ ತಗೊಂಡು ಹೋಗುತ್ತೆ ಅಂತ ಹೇಳಿ. ये उम्मीद रखी थी आपने अपने देश के प्रधानमंत्री की? ಇದ್ರ ಬಗ್ಗೆ ಈ ತರ ನಿರೀಕ್ಷೆ ಇತ್ತಾ? ನಿಮ್ ದೇಶದ ಪ್ರಧಾನಮಂತ್ರಿ ಈ ತರ ಮಾತಾಡ್ತಾರೆ ಅಂತೇಳಿ ನಿಮಗೆ ನಿರೀಕ್ಷೆ ಇತ್ತಾ? या आपने उम्मीद रखी थी कि आपके लिए कुछ करके दिखाएंगे? ನೀವು ಇದನ್ನ ನಿರೀಕ್ಷೆ ಮಾಡಿದ್ರ ನಿಮ್ಮ ರಾಜಕಾರಣಿಗಳು ಈ ತರ ಮಾತಾಡ್ತಾರೆ ಅಂತೇಳಿ? कि 10 सालों के राज के बाद जब आपके सामने मंच पे आएंगे तो कुछ कहने को होगा कि हमने इतनी स्कूल खोले, हमने इतनी विश्वविद्यालय खोले, हमने इतने अस्पताल बनाए आपके लिए, हमने इतनी किलोमीटर सड़क बनाई, हम बड़े बड़े उद्योग खोल रहे हैं, लेकिन ये सब बातें नहीं कह सकते क्योंकि उन्होंने ये काम किया नहीं। ಇವತ್ತು 10 ವರ್ಷಗಳ ಆಡಳಿತದ ನಂತರ ಅವ್ರು ನಿಮ್ಮ ಹತ್ರ ಬಂದು ಅವ್ರ ಸಾಧನೆಗಳನ್ನ ಹೇಳ್ಬೇಕಾದಾಗ ಅವ್ರ ಸಾಧನೆಗಳಲ್ಲಿ ಹೇಳ್ಬೇಕಾಗಿತ್ತು, ನಾವು ಸಾವಿರಾರು ಸಂಖ್ಯೆಯಲ್ಲಿ ಶಾಲೆಗಳನ್ನ ತೆಗೆದಿದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗಳನ್ನ ತೆಗೆದಿದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ನಾವು ಕಂಪನಿಗಳನ್ನ, ಕಾರ್ಖಾನೆಗಳನ್ನ ತೆಗೆದಿದ್ದೀವಿ, ರಸ್ತೆಗಳನ್ನ ಮಾಡಿದೀವಿ, ಉದ್ಯಮಿಗಳನ್ನ ತಂದಿದ್ದೀವಿ, ಉದ್ಯೋಗ ಕೊಟ್ಟಿದ್ದೀವಿ ಅಂತೇಳಿ ಇವೆಲ್ಲವನ್ನೂ ಕೂಡ ಹೇಳ್ಬೇಕಾಗಿತ್ತು. ಆದ್ರೆ ಇವತ್ತು ಅವ್ರ ಬಾಯಿಂದ ಆ ಒಂದು ಮಾತು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಒಂದು ಕೆಲಸನೂ ಕೂಡ ಇವತ್ತು ಅವ್ರು ನಿಮ್ ಪರವಾಗಿ ಮಾಡಿಲ್ಲ. तो अब समय आ गया है कि आप एक नया प्रधानमंत्री चुने। अब समय आ गया है कि आप अपने देश की राजनीति को भी ठीक करके दिखाएं जिस तरह से आपने कर्नाटका की राजनीति को किया है। ಇವತ್ತು ಸಂದರ್ಭ ಬಂದಿದೆ, ಸುವರ್ಣ ಅವಕಾಶ ಬಂದಿದೆ.
ನೀವು ದೇಶಕ್ಕೆ ಹೊಸ ಪ್ರಧಾನಮಂತ್ರಿನ ಆಯ್ಕೆ ಮಾಡಿ ಹೊಸ ಆಡಳಿತನ ತೋರಿಸಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತ ಬದಲಾವಣೆ ತಂದ್ರಿ ಆ ರೀತಿಯಾದಂತ ಬದಲಾವಣೆನ ಕೇಂದ್ರದಲ್ಲಿ ತಗೊಂಡ್ಬನ್ನಿ. ये देश आपका है, आपकी जिम्मेदारी है, आपको इस देश की हिफाजत करनी है, तो भविष्य के बारे में सोचो, अपने जीवन में जो संघर्ष है उनके बारे में सोचो, और ये जो टीवी पे होर्डिंग्स पे आपको दिख रहा है इसको परे करो, अपनी सच्चाई पे उतरो और अपना वोट अपने ही पक्ष में दो, ताकि आपकी ऐसी सरकार केंद्र में भी आए जो सारी गारंटी करके आपको दे. ಇವತ್ತು ಈ ದೇಶ ನಿಮ್ಮದು, ಈ ದೇಶ ನಿಮ್ಮ ಆಸ್ತಿ. ಇವತ್ತು ಈ ಚುನಾವಣೆಯಲ್ಲಿ ನಿಮ್ಮ ಭವಿಷ್ಯ ಇದೆ. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ದೇಶದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಮತದಾನ ಮಾಡಿ. ಈ ಚುನಾವಣೆಯಲ್ಲಿ ಟಿವಿಗಳಲ್ಲಿ, ಮೀಡಿಯಾ ಅಲ್ಲಿ, ಹೋರ್ಡಿಂಗ್ಗಳಲ್ಲಿ ನರೇಂದ್ರ ಮೋದಿ ಏನಂತ ತೋರಿಸ್ತಾ ಇದ್ದಾರೆ ಅದನ್ನ ನೋಡಿ ದಾರಿ ತಪ್ಪೋಗ್ಬೇಡಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಯಾರು ಮಾಡ್ತಾರಂತೇಳಿ ತಿಳ್ಕೊಂಡು ಇವತ್ತು ನಿಮ್ಗೋಸ್ಕರ ನೀವು मतदान ಮಾಡ್ಕೊಳ್ಳಿ, ಈ ದೇಶಕ್ಕೋಸ್ಕರ मतदान ಮಾಡ್ಕೊಳ್ಳಿ. इस चुनाव में कांग्रेस जो गारंटी आपको दे रही है, मेरे जाने के बाद या हो सकता है इससे पहले भी आपको बताई गई होंगी, और नहीं तो मेरे जाने के बाद भी आपको बताई जाएंगी. आप इनको ध्यान से सुनिए और समझिए कि कांग्रेस पार्टी आपके लिए काम करना चाहती है, आपको मजबूत बनाना चाहती है, आपके अधिकारों को मजबूत बनाना चाहती है और इस देश को मजबूत बनाना चाहती है. तो आप कांग्रेस पार्टी का भारी समर्थन करिए, भारी बहुमत से हमारे यहाँ के उम्मीदवार को जिताइए, ताकि आपके भविष्य में पूरी तरह से तरक्की आए, प्रदेश की सरकार से भी और केंद्र की सरकार से भी. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆನೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ. 25 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಗ್ಯಾರಂಟಿಗಳ ಮುಖಾಂತರವಾಗಿ ನಿಮ್ಮ ಬಾಳುಗಳನ್ನ, ನಿಮ್ಮ ಬದುಕುಗಳನ್ನ ಹಸನಾಗಿ ಮಾಡಂತ ಕೆಲಸನ ಇವತ್ತು ಯಾವ್ದಾದ್ರೂ ಪಕ್ಷ ಮಾಡೋದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ. ಇವತ್ತು ತಾವೆಲ್ಲ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದೊಳ್ಳೆ ಸರ್ಕಾರ ಕೊಟ್ಟಿದೆ. ಆ ಸರ್ಕಾರ ನಿಮ್ಮನ್ನ ಕಾಪಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದೀವಿ, ಪ್ರತಿಭಾವಂತ ಅಭ್ಯರ್ಥಿ ನಿಮಗೆ ಕೊಟ್ಟಿದ್ದೀವಿ. ಈ ಅಭ್ಯರ್ಥಿಗೆ मतदान ಮಾಡಿ, ಅವ್ರನ್ನ ಆಯ್ಕೆ ಮಾಡಿ, ಕೇಂದ್ರದಿಂದ ಕೂಡ ನಿಮ್ಗೆ ಅನುಕೂಲಗಳು ಮಾಡಿಕೊಡೋ ರೀತಿಯಲ್ಲಿ ನೀವು मतदान ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. आप सबको बहुत बहुत धन्यवाद, आपने इतना इंतजार किया. आप सबको घर जाना पड़ेगा, अभी शाम होने लग रही है. धन्यवाद. ನಿಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಜೋರಾಗಿ ಜೈ ಹಿಂದ್. प्रियंका जी संघर्ष करो, हम तुम्हारे साथ हैं. प्रियंका जी संघर्ष करो. ಇದೀಗ ನಮ್ಮ ಧಾರ್ಮಿಕ ಪರಂಪರೆ ಹೇಳುವ ರೀತಿಯಲ್ಲಿ ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ, ಎಲ್ಲಿ ಹೆಣ್ಣುಗಳು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಅದೇ ಒಂದು ತತ್ವದಲ್ಲಿ ಇದೀಗ ನಮ್ಮನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದಂತಹ ಪ್ರಿಯಾಂಕಾ ಗಾಂಧಿ ಅವರನ್ನ ಗೌರವಿಸುವಂತಹ, ಅವರಿಗೆ ಹೂಹಾರ ಮತ್ತು ಫಲಕಗಳು प्रसन्नचित दिख रहे हैं, ऊर्जा से भरे दिख रहे हैं, और ये जिस कार्यक्रम का प्रतीक्षा थी, जिस कार्यक्रम का इंतजार था, देखिए प्रधानमंत्री नरेंद्र मोदी, उनका भाव भंगिमा देखिए, उनकी आप देख सकते हैं कितने आत्मविश्वास से और ऊर्जा से उनका स्वागत वहां पर किया जा रहा है प्रधानमंत्री नरेंद्र मोदी का. बहुत बड़ा दिन, बहुत बड़ा अवसर आज का.